ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನೇಹಾ ಹತ್ಯೆ ಕೇಸ್ ಸಿಐಡಿ ಹೆಗಲೇರಿತು, ತನಿಖೆ ಚುರುಕಾಗಿದೆ. ವರದಿ ಸಲ್ಲಿಕೆಗೆ 10 ದಿನದ ಡೆಡ್ಲೈನ್ ಅನ್ನು ಕೊಡಲಾಗಿದೆ. ಇತ್ತ ನೇಹಾ ತಂದೆ ನಿರಂಜನ್ಗೆ ಸಿಎಂ ಕರೆ ಮಾಡಿ ಸಾರಿ ಅಂತ ಸಾಂತ್ವನ ಹೇಳಿದ್ದಾರೆ. ಇನ್ನು ಫೋಟೋ ಹರಿಯಬಿಟ್ಟ ಜಿಹಾದಿ ಮನಸ್ಥಿತಿಗಳ ವಿರುದ್ಧ ತಾಯಿ ದೂರು ದಾಖಲಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಇವತ್ತು ಪ್ರಿಯಾಂಕಾ ಅಬ್ಬರಿಸಿದ್ರು. ಲೋಕತಂತ್ರ ರಕ್ಷಣೆಗೆ ಮತ ಕೊಡಿ ಅಂತ ಜನರಿಗೆ ಮನವಿ ಮಾಡಿದರು. ಗ್ಯಾರಂಟಿ ಅಲೆ ಇದೆ ಅಂತ ಸಿದ್ದು ಬಣ್ಣಿಸಿದರು. ಇತ್ತ ಎರಡೂ ಪಕ್ಷಗಳು ಬೆಂಗಳೂರು ದಕ್ಷಿಣವನ್ನ ಟಾರ್ಗೆಟ್ ಮಾಡಿದ್ದು ಪ್ರಿಯಾಂಕಾ ಮತ್ತು ಅಮಿತ್ ಮತಬೇಟೆ ನಡೆಸ್ತಾ ಇದ್ದಾರೆ. ಎಲೆಕ್ಷನ್ಗೆ 3 ದಿನ ಬಾಕಿ. ಇದೇ ಟೈಮ್ನಲ್ಲಿ ಬರ ಸಂಘರ್ಷಕ್ಕೆ ಕಾಂಗ್ರೆಸ್ ಚಾಲನೆ ಕೊಟ್ಟಿದೆ. ಕೋರ್ಟ್ ಸೂಚನೆಯಂತೆ ವಾರದಲ್ಲೇ ಪರಿಹಾರ ಬಿಡುಗಡೆ ಮಾಡಿ ಅಂತ ಆಗ್ರಹಿಸಿದೆ. ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕೆ ಕೆರಳಿದ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟು ಕಿಡಿಕಾರಿದೆ. ರಾಜ್ಯದಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ. ಕರಾವಳಿಯಲ್ಲಿ ಅಣ್ಣಾಮಲೈ ಕೇಸರಿ ಅಲೆ ಎಬ್ಬಿಸಿದ್ರೆ ಶಿಕಾರಿಪುರದಲ್ಲಿ ರಾಘವೇಂದ್ರ ಮತ ಶಿಕಾರಿಗಿಳಿದರು. ಗ್ರಾಮಾಂತರದಲ್ಲಿ ನಿನ್ನೆಯಿಂದ ಡಿಕೆಶಿ ಬಿಡಾರ ಹೂಡಿದ್ದಾರೆ. ಇತ್ತ ಮಂಡ್ಯದಲ್ಲಿ ಕಾಂಗ್ರೆಸ್ ಪರ ಪ್ರಚಾರಕ್ಕೆ ದರ್ಶನ್ ಋಣ ಸಂದಾಯದ ಕಾರಣ ಕೊಟ್ಟಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿದ್ದಂಥ ಮುರುಘಾಶ್ರೀ 4 ತಿಂಗಳ ಅವಧಿಗೆ ಮತ್ತೆ ಜೈಲು ಸೇರಬೇಕಾಗಿ ಬಂದಿದೆ. ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಒಡನಾಡಿಯ ಮೇಲ್ಮನವಿಯನ್ನ ಪುರಸ್ಕರಿಸಿದ ಸುಪ್ರೀಂ ಶರಣರನ್ನ ಶರಣಾಗತಿಯಾಗಬೇಕು ಅಂತ ಸೂಚಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.